ಸ್ತೋತ್ರ ಮಾಡಿದ್ವಿ. ನಾವು ಸೈಟ್ ಬುಕಿಂಗ್ ಮಾಡ್ಕೊಂಬಂದ್ರಿ. ನಮಗೆ ರೊಕ್ಕ ಬೇಕಾಗಿದ್ದು ರೀ 3 ಲಕ್ಷ ರೂಪಾಯಿ. ಮತ್ತು ಆ ರೊಕ್ಕ ಬೇಕಾಗನರಿಗೆ ನಾವು ನನ್ನ ತಾಳಿ ರೀ ಮತ್ತು ನನ್ನ ಯಜಮಾನ್ರು ರಿಂಗ್ ರೀ ಮತ್ತು ಚೈನ್ ಅದು ನಾವು ಬ್ಯಾಂಕ್ದೊಳಗೆ ಇಟ್ಟಿದ್ವಿ. ಅವನಿಟ್ಟು 3 ಲಕ್ಷ ರೂಪಾಯಿನ ತೊಗೊಂಡಿದ್ವಿ ರೀ. ಹೋದ ವರ್ಷ ಇದೇ ತಿಂಗಳದಾಗ ನಾವು ಅದನ್ನ ಬ್ಯಾಂಕ್ದೊಳಗೆ ಇಟ್ಟಿದ್ವಿ ರೀ. ಮತ್ತು ಬ್ರದರ್ಗಳು ನಮ್ಮ ಮನೆಗೆ ಶುಕ್ರವಾರ ಪ್ರೇಯರ್ಗೆ ಮಾಡಿದ್ರೆ ಆ ದಿವಸ ದೇವರನ್ನ ಬಿಡಿಸ್ಕೊಂಡು ಬರೋ ಥರ ಸಹಾಯ ಮಾಡಿದಾರೆ. ಅದಕ್ಕಾಗಿ ದೇವ್ರ ಕೊಡಿಸ್ಬೇಕು ಹೇಳ್ತೇನೆ ರೀ. ಅದಕ್ಕೋಸ್ಕರ ಪ್ರೇಯರ್ ಮಾಡಿ ಬ್ರದರ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಮತ್ತೊಂದು ರೀ, ನಮ್ಮ ಯಜಮಾನ್ರಿ ತಿಂಗಳ ಪೇಮೆಂಟ್ ಒಳಗೆ ದಶಮಾಂಶ ತೆಗೆದ್ರಿ ಮತ್ತು ತಿಂಗಳ ಕರ್ತನ ಮೆಸ್ ದಿವಸ ಊಟಕ್ಕೆ ಹಾಕ್ತೇನೆ ಅಂತಂದ್ರಿ. ಅದಕ್ಕೆ ದೇವರ ಆ ರೀತಿ ಅವ್ರ ಮನುಷ್ಯನ ಕಾರ್ಯ ಮಾಡ್ಯಾರ. ಅದಕ್ಕೆ ದೇವ್ರ ಕೊಟ್ಟಿಸ್ಕೋತ ಹೇಳ್ತೇನೆ ರೀ. ಎಲ್ಲರೂ ಅವ್ರಿಗೋಸ್ಕರ ಒಂದು ಸ್ವಲ್ಪ ಪ್ರೇಯರ್ ಮಾಡಿರಿ. ಕೆಲಸ ಅಂದ್ರೆ ಅವ್ರಿಗೆ ರಾತ್ರಿ ಟೈಮ್ದಾಗ ಹಿಂಗೆಲ್ಲ ಭಾಳ ಹೊರಗೆ ಕೆಲಸ ಕರೆಯತ್ತಾರ್ರಿ. ಅದಕ್ಕೆ ಅವ್ರಿಗೋಸ್ಕರ ಒಂದು ಪೇಮೆಂಟ್ ಇನ್ಕ್ರೀಸ್ ಹಾಕ್ರಿ ಮತ್ತು ದೇವ್ರ ಕಡೆ ಬರೋ ಸಂಬಂಧ ಪ್ರೇಯರ್ ಮಾಡಿರಿ. ಅದಕ್ಕಾಗಿ ದೇವ್ರು ಕೊಟ್ಟಿಸ್ಕೊತ್ರಿ ಹೇಳ್ತೇನೆ ರೀ. ಚಿನ್ಮೇನ್ ಎಕ್ಸಾಮ್ ಇದ್ದು ರೀ. ಅದು ಎಕ್ಸಾಮ್ದಾಗ ಚಿನ್ಮೇನ್ 88% ಮಾಡಿ 88% ಆಗಿದ್ರಿ. ಮತ್ತು ರೀ ಅವ ಆಟದೊಳಗೆ 5 ಆಟದೊಳಗೆ ಭಾಗವಹಿಸಿದ್ರಿ. 5 ಆಟದೊಳಗೆ ರೀ 3 ಆಟದೊಳಗೆ ಫಸ್ಟ್ ಬಂದ್ರಿ. 2 ಆಟದೊಳಗೆ ಸೆಕೆಂಡ್ ಬಂದು ಸರ್ಟಿಫಿಕೇಟ್ ತೊಗೊಂಡ್ರಿ. ಎಲ್ಲ ಬ್ರದರ್ ಕೈಯಲ್ಲಿ ಎಲ್ಲ ಚಲೋ ಆಯ್ತು. ದೇವ್ರು ಕೊಡಿಸ್ಕೊತ್ರಿ. ಶುಕ್ರವಾರ ಪ್ರೇಯರ್ಗೆ ಬಂದಾಗ ರೀ ಬ್ರದರ್ ಕಡೆ ನಾ ಪ್ರೇಯರ್ ಮಾಡ್ಸ್ಕೊಳ್ತೇನೆ ರೀ. ಅವಾಗ ಬ್ರದರ್ ನಾ ಬೆಂಕಿ ಟೈಪ್ದಾಗ ನಾ ಕಾಣತ್ತೇನೆ ರೀ. ಮತ್ತು ಅವ್ರು ನಾ ತಲೆ ಮೇಲೆ ಕೈ ಹೊಡೆದ್ಕಲಿ ನನ್ನ ಮನೆಯೆಲ್ಲ ಹಿಂಗೆ ಬೆಂಕಿ ಟೈಪ್ ಸೊಡಕೈತ್ರಿ. ಹಂಗೆ ನಾ ದೇವ್ರ ಆಶೀರ್ವಾದ ಸಿಕ್ಕಿತ್ತು ನಂಗೆ. ಅದಕ್ಕಾಗಿ ದೇವ್ರು ಕೊಡ್ತೀನಿ. ಮತ್ತು ಈಗ ಆರಾಧನೆ ಮಾಡತ್ ಮುಂದ್ರಿ ನನಗೆ ಹಿಂಗೆ ದೊಡ್ಡ ಸಭೆ ನಿರ್ಮಾಣ ಆಗಿತ್ತು ರೀ. ಮತ್ತು ಆ ಸಭೆಯ ಮೇಲೆ ದೊಡ್ಡ ಸಿಗಡಿ ಟೈಪ್ ಸಿಗಬೇಕು ಅನ್ನೈತೆ ಆರಾಧನೆ. ಅದಕ್ಕಾಗಿ ದೇವ್ರು ಕೊಡಿಸ್ತೈತೆ. ಇವ್ರ ಹಸ್ಬೆಂಡ್ ಜಾಬ್ ಮಾಡ್ತಾರೆ KP ಒಳಗಡೆ. ಜಾಬ್ ಮಾಡಕ್ ಕತ್ಕೊಂಡು 15 ವರ್ಷ ಆಯ್ತಾ. 15 ವರ್ಷ ಆಯ್ತತ್ತ. ಇವ್ರ ಮನೆಯ ಒಳಗಡೆ ಯಾರಾದ್ರೂ ಡೆತ್ ಆದ್ರೆ ಕೂಡ ಮಧ್ಯಾಹ್ನ ರಜೆ ಕೊಡ್ತಾ ಇರ್ಲಿಂತ ಅವ್ರಿಗೆ. ತಿಳಿಸ್ಕೊತಾ ಇದ್ದೀರಿ. 15 ವರ್ಷ ಜಾಬ್ ಮಾಡಿದ್ರು ಮಧ್ಯಾಹ್ನ ಅವ್ರು ಯಾವಾಗೂ ಬಂದಿಲ್ಲ ಅಂತೆ. ಅರ್ಥ ಆಯ್ತಾ? ಸೊ ಮತ್ತೆ ಚೆಕ್ ನಾವು ಅಮೌಂಟ್ ಬರೋ ತಕ್ಷಣ ನಂಗೆ ಗೊತ್ತಿದೆ ಸ್ವಲ್ಪ ಬ್ಯಾಂಕ್ ವಿಷಯವಾಗ 48 hours 24 hours ಚೆಕ್ ಕೊಟ್ಟ ಕಾಯ್ಬೇಕು. ನಮ್ಮ ಅಮೌಂಟ್ ನಾವು ತಕ್ಕೊಳಕ ಮತ್ತೊಂದು ಡೇಟ್ ಕೊಡ್ತಾರ. ಇಂಥ ಈ ಬ್ಯಾಂಕಲ್ಲಿ ಅಮೌಂಟ್ ಇಲ್ಲ, ಇಂಥ ದಿವ್ಸ ಬರ್ರಿ ಅಂತ ಹೇಳ್ತಾರ ಅವರು. ಎಷ್ಟು ಅಮೌಂಟ್ ತಗೊಂಡ್ರೆ ಅವತ್ತು ಬ್ಯಾಂಕಲ್ಲಿ ಇದು 5 ಲಕ್ಷ ರೂಪಾಯಿ. ಕೇಳಿಸ್ಕೊತಾ ಇದ್ದೀರಾ? ಒಂದೇ ದಿವ್ಸಗೆ 5 ಲಕ್ಷ ರೂಪಾಯಿ ಅಮೌಂಟ್ ತಕೊಂಡು ಬಂದಿದ್ದಾರೆ ಅವರು. ಕೇಳಿಸ್ಕೊತಾ ಇದ್ದೀರಾ? 5 ಲಕ್ಷ ಅಮೌಂಟ್ 50,000ಕ್ಕಿಂತ ಜಾಸ್ತಿ ತಗೊಂಡ್ರು ಅಡ್ವಾನ್ಸ್ ಹೇಳ್ಬೇಕು. 1 ಲಕ್ಷಕ್ಕಿಂತ ಜಾಸ್ತಿ ತಗೊಳ್ತೀವಿ ಅಂತ ಅಡ್ವಾನ್ಸ್ ಹೇಳ್ಬೇಕು ಅವ್ರಿಗೆ. ಅದಕ್ಕಿಂತ ಜಾಸ್ತಿ ತಗೊಳತೀವಿ ಅಂತಂದ್ರೆ ಅವ್ರು ಡೇಟ್ ಕೊಡ್ತಾರೆ, ಅವಾಗ ಹೋಗ್ಬೇಕು. ಅವಾಗ ಬ್ಯಾಂಕ್ನವರು. ಅದರ್ವೈಸ್ ನಿಮ್ ರೊಕ್ಕನ ಸಿಗಂಗಿಲ್ಲ. ಬಟ್ 5 ಲಕ್ಷ ರೂಪಾಯಿ ಅಪ್ರೂವಲ್ ಆಗಿ ಅವ್ರ ಗೋಲ್ಡ್ ಎಲ್ಲ ಅದು ಸಾಲ ಮುಟ್ಕೊಂಡು ತಿರ್ಗಾ 2 ಲಕ್ಷ ರೂಪಾಯಿ ಅಮೌಂಟ್ ಸಿಕ್ಕಿದವಲ್ಲ. ಇದು ದೊಡ್ಡ ಮಿರಾಕಲ್ ಅವ್ರ ಲೈಫಲ್ಲಿ. ಪ್ರತಿ ಸಾರಿ ಬ್ರದರ್ ನಮ್ಮ ಮನೆ ಶುಕ್ರವಾರ ಪ್ರೇಯರ್ಗೆ ಬಂದಾಗ್ರಿ ಏನಾರ ಒಂದು ಅದ್ಭುತ ಕಾರ್ಯ ನಡೆದೈತೆ ನಮ್ಮ ಮನೆ. ಕೇಳಿಸ್ಕೊತಾ ಇದ್ದೀರಿ? ಬ್ರದರ್ ಬರೋ ದಿವಸ ಶುಕ್ರವಾರ ನಮ್ಮ ಅಕ್ಕ ಮೇಲೆ ಪ್ರೇಯರ್ ಮಾಡಿರ್ತೇನೆ ರೀ. ಮತ್ತು ಒಳ್ಳೆ ಸೇವಕರು ನನ್ನ ಮನೆಗೆ ಬರಮಾಡ್ತಿ. ನಮ್ಮ ಮನ್ಯಾಗ ಏನಾರ ಒಂದು ಅದ್ಭುತ ಕಾರ್ಯ ನಡಿಬೇಕಂತ ನಾನು ಪ್ರೇಯರ್ ಮಾಡಿರ್ತೇನೆ ರೀ. ದೇವ್ರ ನನ್ನ ಪ್ರೇಯರ್ ನೋಡಿ. ಫಸ್ಟ್ನೇ ಟೈಮ್ ಅವ್ರ ಮನೆ ಕಾಲಿಟ್ಟಾಗ ಲೋನ್ ಆಗಿತ್ತು. ಅವ್ರ ಮನೆ ಕಾಲಿಟ್ಟ ತಕ್ಷಣ ಮೆಸೇಜ್ ಬಂತು ಲೋನ್ ಆಗಿರೋ. ಕೇಳಿಸ್ಕೊತಾ ಇದ್ದೀರಾ? ತಿರ್ಗಾ ಲೋನ್ ಆದ್ಮೇಲೆ ನಾನು ಬ್ರದರ್ ಕೆಳಗಡೆ ನಿಂತಿದ್ದೀವಿ ಹೋಗಾಕ ಇದೆಲ್ಲ ಪೇಪರ್ಸ್ ಎಲ್ಲ ಯಾವಾಗ ಮಾಡ್ಕೊಳ್ಳೋಣ ಅಂತ ಕೇಳಿದ್ರು. ಅದು ಕೂಡ ಶುಕ್ರವಾರ ಮಾಡೋದಂತ ಹೇಳಿದ್ರು. ಅವ್ರ ಮನೆ ಪೇಪರ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಶುಕ್ರವಾರ ರೆಡಿ ಆಯ್ತು. ಗೋಲ್ಡ್ ಇಟ್ಟಿದೀವಿ ಯಾವಾಗ ಬಿಡಿಸ್ಕೊಂಡ್ ಬರೋಣ ಕೇಳಿದ್ರು ಅವ್ರು ನನಗೆ. ಶುಕ್ರವಾರ ಅಂತ ಹೇಳಿದ್ರೆ ದೇವ್ರು ಹೆಂಗ್ ಪ್ಲಾನ್ ಮಾಡಿದಾರೆ ಅಂತಂದ್ರೆ ಗುರುವಾರ ದಿವಸ ಅವ್ರು ಬೇರೆ ಕಡೆ ಡ್ಯೂಟಿ ಹೋಗ್ಬೇಕಾಗಿತ್ತು. ಬೇರೆ ಏರಿಯಾದಲ್ಲಿ ಡ್ಯೂಟಿ ಮಾಡ್ಬೇಕಾಗಿತ್ತು. ಆ ಡ್ಯೂಟಿನ ದೇವ್ರು ಕ್ಯಾನ್ಸಲ್ ಮಾಡಿದ್ರೆ ಬೇರೆ ಕಡೆ ಹೋಗೋದನ್ನ. ಚಂತನಕಲ್ ಆಫೀಸಲ್ಲಿ ಕೆಲಸ ಮಾಡಬೇಕಾಗಿತ್ತು. ಆ ಕೆಲಸ ದೇವ್ರು ಹಾಫ್ ಡೇ ಆಗುವಂಗ್ ಮಾಡಿದ್ರು. ಸತ್ತಾಗ್ಲೂ ಕೂಡ ಸತ್ ಸುದ್ದಿ ಕೂಡ ಸತ್ತಿರೇನು ಕೂಡ ಮಧ್ಯಾಹ್ನ ರಜಾ ಬಿಟ್ಕೊಟ್ಟಿಲ್ಲಾಗಿದ್ರಂತ ಅವ್ರು. ಕೇಳಿಸ್ಕೊಳಕತ್ತೀರಿ? ಅರ್ಥ ಆಯ್ತಾ? ಆಮೇಲೆ ತಿರ್ಗಿ ಹೇಳ್ತಾ ಕುಂತ ಸುಮಾರು 1.5 ತಾಸು ನನ್ನ ಹತ್ರ ಕುಂತು ಮಾತಾಡ್ತಾ ಇದ್ರು. ಹಿಂಗ್ ಯಾವಾಗೂ ಆಗಿಲ್ರಿ, ಬಾಳ ಬದಲಾವಣೆಗಳಾಗತ್ತವ್ರಿ. ನಿಮ್ ಕಡೆ ಬಂದಾಗಿಂದ ನೀವು ಬಂದ್ ಹೋದಾಗಿಂದ ನಮಗೆಲ್ಲಾ ಚಲೋ ಆಗೈತೆ ಅಂತ ಹೇಳ್ತಾ ಇದ್ರು ಅವ್ರು. ಕೊನೆದಾಗಿ ಹೇಳಿದ್ರು, ದಶಮಿ ಭಾಗ ಮುಂದಿನ ತೆಗೆದಿರ್ತೀವ್ರಿ ತಿಂಗಳ ನಾನು
ನನಗೆ ಆದಷ್ಟು ಎಲ್ಲರಿಗೂ ಊಟ ಹಾಕ್ತೀನಿ ಅಂತ ಹೇಳಿದ್ರು. ಕೇಳಿಸ್ಕೊತಾ ಇದ್ದೀರಾ? ದೇವರು ಈ ಥರ ಕಾರ್ಯ ಮಾಡ್ತಾರೆ. ಹಾಗಾಗಿ ರವೀಂದ್ರ ಅವರ ಹೆಸರು ಅವ್ರಿಗೋಸ್ಕರ, ಜಿಯಾತ್ರಿ ಅಕ್ಕರಿಗೋಸ್ಕರ, ಅವ್ರ 3 ಜನ ಮಕ್ಕಳಿಗೋಸ್ಕರ, ಅವ್ರ ಫ್ಯಾಮಿಲಿಗೋಸ್ಕರ ದಯವಿಟ್ಟು ಇದನ್ನ ಪ್ರಾರ್ಥನೆ ಅನ್ಸ್ಕೊಡ್ರಿ. ಓಕೆ. ಮತ್ತು ನಾನು ಸಭೆಗೆ ಬಂದಂದ ಸಣ್ಣ ಪುಟ್ಟ ಸಾಕ್ಷಿ ಎಲ್ಲ ಹೇಳ್ಕೊತ ಬಂದಿದ್ದೆ ನಾನು. ಯಾಕಂತಂದ್ರೆ ನಾನು ಸಣ್ಣ ಪುಟ್ಟ ಸಾಕ್ಷಿ ಎಲ್ಲ ಹೇಳ್ಕೊತ ಬಂದ್ರೆ ನಂಗೆ ಮುಂದೆ ದೊಡ್ಡ ಸಾಕ್ಷಿ ಹೇಳುವಂಥ ಆಶೀರ್ವಾದ ಮಾಡ್ತಾರ ನಂಬಿಕೆ ಐತೆ ನನಗೆ ಇವ್ರ ಮೇಲೆ. ಅದಕ್ಕಾಗಿ ದೇವ್ರು ಕೊಡಿಸ್ಕೊತಾರೆ. ಮತ್ತು ಈ ಸಭೆ ಆಶೀರ್ವಾದ